ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಫೀಡಿಂಗ್ ಕೋಡಿಂಗ್ ಹಬ್. ಸೊ ಇವತ್ತು ನಾವು ವಿಂಡೋ ಫಂಕ್ಷನ್ಸ್ ನೋಡೋಣ. ಸೊ ಮೋಸ್ಟ್ ಡೆವಲಪರ್ಸ್ ಗ್ರೂಪ್ ಯೂಸ್ ಮಾಡ್ತಾರೆ, ಬಟ್ ರ್ಯಾಂಕಿಂಗ್, ರನ್ನಿಂಗ್, ಟೋಟಲ್, ಮೂವಿಂಗ್ ಆವರೇಜ್, ರೋ ಕಂಪ್ಯಾರಿಸನ್ ಮಾಡಬೇಕು ಅಂತಂದ್ರೆ ಕನ್ಫ್ಯೂಸ್ ಆಗ್ತಾರೆ. ಸೊ ಇವೆಲ್ಲ ಸಾಲ್ವ್ ಮಾಡಬೇಕು ಅಂತಾರೆ ವಿಂಡೋ ಫಂಕ್ಷನ್ಸ್ ಪವರ್ಫುಲ್ ಫೀಚರ್ ಆಗಿದೆ. ಇವತ್ತು ನಾನು ನಿಮಗೆ SQL ವಿಂಡೋ ಫಂಕ್ಷನ್ ಅಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ ವರೆಗೂ ರಿಯಲ್ ಎಕ್ಸಾಂಪಲ್ ಮೂಲಕ, ಇಂಟರ್ವ್ಯೂ ಟಿಪ್ಸ್ ಮೂಲಕ ಮತ್ತು ಪ್ರೊಡಕ್ಷನ್ ಯೂಸ್ ಕೇಸಸ್ ಜೊತೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ಫಸ್ಟ್ ಆಗಿ ಬಂದ್ಬಿಟ್ಟು ವಿಂಡೋ ಫಂಕ್ಷನ್ಸ್ ಅಂದ್ರೆ ಏನು. ಸೊ ವಿಂಡೋ ಫಂಕ್ಷನ್ಸ್ ಏನ್ ಮಾಡುತ್ತೆ ಅಂದ್ರೆ ಕರೆಂಟ್ ರೋಗೆ ರಿಲೇಟೆಡ್ ಆಗಿರೋ ರೋಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡೋದು. ಅಂದ್ರೆ ಗ್ರೂಪ್ ಬೈ ತರ ರೋಸ್ ನ ಕೊಲ್ಯಾಪ್ಸ್ ಆಗಲ್ಲ, ಒರಿಜಿನಲ್ ರೋ ಎಲ್ಲ ಮೇಂಟೈನ್ ಆಗುತ್ತೆ. ಸೊ ಅರ್ಥ ಆಯ್ತಾ? ಕರೆಂಟ್ ರೋಗೆ ರಿಲೇಟೆಡ್ ಆಗಿರೋದು ಮತ್ತೆ ಗ್ರೂಪ್ ಬೈ ತರ ರೋಸ್ ಎಲ್ಲ ಕೊಲ್ಯಾಪ್ಸ್ ಆಗಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ನಮಗೆ ಗ್ರೂಪ್ ಬೈ ಮತ್ತೆ ವಿಂಡೋ ಫಂಕ್ಷನ್ ಗೆ ಡಿಫ್ರೆನ್ಸ್ ಏನು ಅಂತ. ಸೊ ಫಸ್ಟ್ ಬಂದ್ಬಿಟ್ಟು ನಮಗೆ ಗ್ರೂಪ್ ಬೈ ಮತ್ತೆ ವಿಂಡೋ ಫಂಕ್ಷನ್ ಅಲ್ಲಿ ಡಿಫ್ರೆನ್ಸ್ ಏನಂದ್ರೆ ರೋ ರಿಡ್ಯೂಸ್ ಆಗುತ್ತೆ ಗ್ರೂಪ್ ಬೈ ಅಲ್ಲಿ, ಅದೇ ವಿಂಡೋ ಫಂಕ್ಷನ್ಸ್ ಅಲ್ಲಿ ರೋ ರಿಡ್ಯೂಸ್ ಆಗಲ್ಲ. ಸೊ ನೆಕ್ಸ್ಟ್ ಡಿಫ್ರೆನ್ಸ್ ಏನು ಅಂತಂದ್ರೆ ಒನ್ ರೋ ಪರ್ ಗ್ರೂಪ್ ಇರುತ್ತೆ, ವಿಂಡೋ ಫಂಕ್ಷನ್ ಅಲ್ಲಿ ಎವ್ರಿ ರೋ ರಿಟರ್ನ್ ಆಗುತ್ತೆ. ಸೊ ಇಲ್ಲಿ ಗ್ರೂಪ್ ಬೈ ಅಲ್ಲಿ ಓನ್ಲಿ ಒನ್ ರೋ ರಿಟರ್ನ್ ಆಗುತ್ತೆ, ವಿಂಡೋ ಫಂಕ್ಷನ್ ಅಲ್ಲಿ ಎವ್ರಿ ರೋ ರಿಟರ್ನ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಗ್ರೂಪ್ ಬೈ ಅಲ್ಲಿ ಓನ್ಲಿ ಅಗ್ರಿಗೇಷನ್ ಫಂಕ್ಷನ್ ಮಾತ್ರ ಯೂಸ್ ಮಾಡಬಹುದು. ಸೊ ಅದೇ ವಿಂಡೋ ಫಂಕ್ಷನ್ ಅಲ್ಲಿ ಅಗ್ರಿಗೇಷನ್ ಪ್ಲಸ್ ಡಿಟೇಲ್ ಆಗಿ ನಮಗೆ ಏನ್ ಔಟ್ಪುಟ್ ಬೇಕು ಅದನ್ನು ಕೂಡ ನಾವು ಯೂಸ್ ಮಾಡ್ಕೋಬಹುದು. ಸೊ ಇಲ್ಲಿ ನಾರ್ಮಲ್ ಆಗಿ ನಾನು ಎರಡು ಟೇಬಲ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಅದೇನಂತಂದ್ರೆ ಒಂದು ಎಂಪ್ಲಾಯ್ ಟೇಬಲ್, ಇನ್ನೊಂದು ಆರ್ಡರ್ ಟೇಬಲ್ ಅಂತ. ಸೊ ಎರಡಕ್ಕೂ ನಾನು ಡೇಟಾನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಆಗಿ ಬಂದ್ಬಿಟ್ಟು ವಿಂಡೋ ಫಂಕ್ಷನ್ಸ್ಗೆ ಬೇಸಿಕ್ ಸಿಂಟ್ಯಾಕ್ಸ್ ಏನು ಅಂತಂದ್ರೆ ಸೊ ಸೆಲೆಕ್ಟ್ ಮತ್ತೆ ಕಾಲಮ್ ನೇಮ್, ಆಮೇಲೆ ನಾವು ಯಾವ ಫಂಕ್ಷನ್ಸ್ ನ ಯೂಸ್ ಮಾಡ್ಕೋತಾ ಇದೀವಿ ವಿಂಡೋ ಫಂಕ್ಷನ್ಸ್, ಅದರ ಮೇಲೆ ಓವರ್ ಅಂತ ನಾವು ಕೀವರ್ಡ್ ಯೂಸ್ ಮಾಡ್ತೀವಿ. ಸೊ ನಾವು ಗ್ರೂಪ್ ಬೈ ಇರೋ ಜಾಗದಲ್ಲಿ ಪಾರ್ಟಿಷಿಯನ್ ಬೈ ಅಂತ ಇಲ್ಲಿ ಯೂಸ್ ಮಾಡ್ಕೋತೀವಿ. ಸೊ ಅದ್ ಬಂದ್ಬಿಟ್ಟು ನಮಗೆ ಕಾಲಮ್ ಇರುತ್ತೆ, ಮತ್ತೆ ಆರ್ಡರ್ ಬೈ ಯಾವ ಕಾಲಮ್ ಅಲ್ಲಿ ಮಾಡ್ತಾ ಇದೀವೋ ಸೊ ಆ ಆರ್ಡರ್ ಇರುತ್ತೆ. ಸೊ ಅದೇ ತರ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಯಾವ ಟೇಬಲ್ ಇಂದ ಸೆಲೆಕ್ಟ್ ಮಾಡ್ಕೋತಾ ಇರ್ತೀವಿ ಅಂತ ಹೇಳಕ್ಕೆ ಸೊ ಅದ್ ಬಂದ್ಬಿಟ್ಟು ಫ್ರಮ್ ಟೇಬಲ್ ಅಂತ. ಸೊ ಇದು ಬಂದ್ಬಿಟ್ಟು ನಮಗೆ ನಾರ್ಮಲ್ ಸಿಂಟ್ಯಾಕ್ಸ್ ಆಗಿರುತ್ತೆ. ಸೊ ಒಂದು ಎಕ್ಸಾಂಪಲ್ ಮೂಲಕ ನೋಡಬೇಕು ಅಂತಂದ್ರೆ ಡಿಪಾರ್ಟ್ಮೆಂಟ್ ವೈಸ್ ಆವರೇಜ್ ಸ್ಯಾಲರಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಬಟ್ ಎಂಪ್ಲಾಯ್ ರೋ ರಿಮೂವ್ ಆಗಬಾರ್ದು. ಸೊ ಅದಕ್ಕೋಸ್ಕರ ನಾನು ಒಂದು ಕ್ವೈರಿ ಬರ್ಕೊಂಡಿದ್ದೀನಿ. ಸೊ ಅದೇನಂತಂದ್ರೆ ಸೆಲೆಕ್ಟ್ ಟು ಕಾಲಮ್ ನೇಮ್ ಬಂದ್ಬಿಟ್ಟು ನೇಮ್, ಡಿಪಾರ್ಟ್ಮೆಂಟ್ಸ್ ಮತ್ತೆ ಸ್ಯಾಲರಿ, ಇವು ಮೂರು ಬಂದ್ಬಿಟ್ಟು ನನಗೆ ಕಾಲಮ್ ನೇಮ್. ಸೊ ಅದನ್ನ ನಾನು ಏನ್ ಮಾಡ್ತಾ ಇದೀನಿ ಅಂತಂದ್ರೆ ಆವರೇಜ್ ಸ್ಯಾಲರಿ ಓವರ್ ಮಾಡ್ಕೊಂಡು ಗ್ರೂಪ್ ಬೈ ಜಾಗದಲ್ಲಿ ಪಾರ್ಟಿಷಿಯನ್ ಬೈ ಅಂತ ಯೂಸ್ ಮಾಡ್ಕೊತಾ ಇದೀನಿ. ಸೊ ಇಲ್ಲಿ ನಾವು ಮೇನ್ ಆಗಿ ನೆನ್ಪಿಡ್ಬೇಕು ಅಂತಂದ್ರೆ ಪಾರ್ಟಿಷಿಯನ್ ಬೈ ನಾವು ಯಾಕೆ ಯೂಸ್ ಮಾಡ್ತಾ ಇರೋದು. ಸೊ ಗ್ರೂಪ್ ಬೈ ತರ ನಾವು ಗ್ರೂಪ್ ಮಾಡಕ್ಕೆ ಇಲ್ಲಿ ಪಾರ್ಟಿಷಿಯನ್ ಬೈ ಅಂತ ಯೂಸ್ ಮಾಡ್ಕೊತಾ ಇರೋದು. ಸೊ ಅದ ಡಿಫ್ರೆನ್ಸ್ ಬಂದ್ಬಿಟ್ಟು ಮುಂಚೆನೆ ಹೇಳಿದೆ, ಪಾರ್ಟಿಷಿಯನ್ ಮತ್ತೆ ಗ್ರೂಪ್ ಬೈ. ಸೊ ಅದನ್ನ ನಾನು ಡಿಪಾರ್ಟ್ಮೆಂಟ್ ಆವರೇಜ್ ಅಂತ ತಗೋತಾ ಇರೋದು. ಸೊ ಅದರಲ್ಲಿ ನಾನು ಗ್ರೂಪ್ ಮಾಡ್ತಾ ಇರೋದಂತಂದ್ರೆ ಎಂಪ್ಲಾಯ್ ಟೇಬಲ್ ಇಂದ. ಸೊ ಈ ಕ್ವೆರಿನ ನಾನು ಎಕ್ಸಿಕ್ಯೂಟ್ ಮಾಡಿದ್ರೆ ಸೊ ನನಗೆ ಬಂದ್ಬಿಟ್ಟು ಔಟ್ಪುಟ್ ಯಾವ ತರ ಇರುತ್ತೆ ಅಂತಂದ್ರೆ ಸೊ ಇಲ್ಲಿ ನನಗೆ ಡಿಪಾರ್ಟ್ಮೆಂಟ್ ಆವರೇಜ್ ಸ್ಯಾಲರಿ ತೋರಿಸ್ತಾ ಇದೆ. ಸೊ ಇಲ್ಲಿ ಫೈನಾನ್ಸ್ ಅಲ್ಲಿ ಆವರೇಜ್ ಸ್ಯಾಲರಿ ಏನಾಗುತ್ತೆ 70,000 ಆಗುತ್ತೆ. ಅದೇ ಇಲ್ಲಿ ಡಿಪಾರ್ಟ್ಮೆಂಟ್ HR ಡಿಪಾರ್ಟ್ಮೆಂಟ್ ಅಲ್ಲಿ 50,000 ಆವರೇಜ್ ಸ್ಯಾಲರಿ ಆಗುತ್ತೆ. ಸೊ ಈ ತರ ನಾನು ಆವರೇಜ್ ಸ್ಯಾಲರಿನ ಕ್ಯಾಲ್ಕುಲೇಟ್ ಮಾಡಕ್ಕೆ ಪಾರ್ಟಿಷನ್ ಬೈ ಯೂಸ್ ಮಾಡ್ತಾ ಇರೋದು. ಸೊ ಪ್ರತಿಯೊಂದಕ್ಕೂ ಸಪರೇಟ್ ಆಗಿ ಮಾಡೋ ಬದಲು ನಾವು ಈ ತರ ಪಾರ್ಟಿಷನ್ ಅಂತ ಹಾಕೊಂಡು ಮಾಡಿದ್ರೆ ಸೊ ಎಲ್ಲರಿಗೂ ಏನ್ ಆವರೇಜ್ ಸ್ಯಾಲರಿ ಇರುತ್ತೋ ಆ ಸ್ಯಾಲರಿ ನಾವು ಇಲ್ಲಿ ಶೋ ಮಾಡಬಹುದು. ಸೊ ನೆಕ್ಸ್ಟ್ ಅಲ್ಲಿ ಬಂದ್ಬಿಟ್ಟು ನಮಗೆ ನಮಗೆ ವಿಂಡೋ ಫಂಕ್ಷನ್ ಅಲ್ಲಿ ಫಸ್ಟ್ ಬರೋದು ರೋ ನಂಬರ್ ಅಂತ. ಸೊ ರೋ ನಂಬರ್ ಅಂತಂದ್ರೆ ಏನು. ಸೊ ರೋ ನಂಬರ್ ಅಂತಂದ್ರೆ ಯೂನಿಕ್ ಸೀಕ್ವೆನ್ಷಿಯಲ್ ನಂಬರ್ಸ್ ಕೊಡುತ್ತೆ. ಸೊ ಯೂನಿಕ್ ಸೀಕ್ವೆನ್ಷಿಯಲ್ ನಂಬರ್ಸ್ ಅಂದ್ರೆ ಏನು. ಸೊ ಇವಾಗ ನಮಗೆ ಡೂಪ್ಲಿಕೇಶನ್ ಇರಬಾರ್ದು. ಸೊ ಡೂಪ್ಲಿಕೇಶನ್ ಇಲ್ಲ ಅಂತಂದ್ರೆ ಅದು ನಮಗೆ ಯೂನಿಕ್ ಆಗುತ್ತೆ. ಸೊ ಆ ಯೂನಿಕ್ ನಂಬರ್ನ ನಾವು ಸೀಕ್ವೆನ್ಷಿಯಲ್ ನಂಬರ್ ಆಗಿ ತಗೊಳಕ್ಕೆ ರೋ ನಂಬರ್ ಅಂತ ಯೂಸ್ ಮಾಡ್ಕೋತೀವಿ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಆಲ್ವೇಸ್ ಯೂನಿಕ್ ವ್ಯಾಲ್ಯೂನ ಕೊಡುತ್ತೆ ಮತ್ತೆ ಡೂಪ್ಲಿಕೇಟ್ ವ್ಯಾಲ್ಯೂನ ಕೊಡೋದಿಲ್ಲ. ಸೊ ಇದ್ರದ್ದು ನಮಗೆ ಸಿಂಟ್ಯಾಕ್ಸ್ ಬಂದ್ಬಿಟ್ಟು ಈ ತರ ಇರುತ್ತೆ. ಸೊ ಇಲ್ಲಿ ನಾನು ಸಿಂಟ್ಯಾಕ್ಸ್ ನ ಬಿಟ್ಟು ಡೈರೆಕ್ಟ್ ಆಗಿ ಕ್ವೈರಿನ ಹಾಕೊಂಡಿದ್ದೀನಿ. ಸೊ ಇಲ್ಲಿ ನಾನು
ಕಾಲಮ್ ತಗೋಬೇಕು ಅಂತಂದ್ರೆ ನೇಮ್ ತಗೊಂಡಿದ್ದೀನಿ, ಡಿಪಾರ್ಟ್ಮೆಂಟ್ ತಗೊಂಡಿದ್ದೀನಿ, ಮತ್ತೆ ನೆಕ್ಸ್ಟ್ ಸ್ಯಾಲರಿ ತಗೊಂಡಿದ್ದೀನಿ. ಸೊ ಅದರಲ್ಲಿ ರೋ ನಂಬರ್ಗೆ ನಾನು ಇದು ಬಂದ್ಬಿಟ್ಟು ನಮಗೆ ವಿಂಡೋ ಫಂಕ್ಷನ್ ಆಗುತ್ತೆ. ಸೊ ಈ ವಿಂಡೋ ಫಂಕ್ಷನ್ ಮೇಲೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಸ್ಯಾಲರಿ ನನಗೆ ಆರ್ಡರ್ ಬೈಲಿ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಕೊಡು ಅಂತ ಹೇಳ್ತಾ ಇರೋದು. ಸೊ ಈ ಕ್ವೆರಿನ ನಾವು ಎಕ್ಸಿಕ್ಯೂಟ್ ಮಾಡ್ಕೊಂಡಿದ್ರೆ ಸೊ ಇಲ್ಲಿ ನನಗೆ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ತೋರಿಸುತ್ತೆ. ಅದೇ ನಮಗೆ ರೋ ನಂಬರ್ ಕೂಡ ತೋರಿಸುತ್ತೆ. ಸೊ ಇಲ್ಲಿ ನನಗೆ ರೋ ನಂಬರ್ ಕೂಡ ತೋರಿಸ್ತಾ ಇರೋದು 1 2 3 4 5 6 ಅಂತ. ಸೊ ಇದು ನನಗೆ ಡೂಪ್ಲಿಕೇಶನ್ ವ್ಯಾಲ್ಯೂ ಕೊಡೋದಿಲ್ಲ, ಓನ್ಲಿ ಯೂನಿಕ್ ವ್ಯಾಲ್ಯೂಸ್ ನ ರೋ ನಂಬರ್ ನ ತೋರಿಸುತ್ತೆ. ಸೊ ನೆಕ್ಸ್ಟ್ ಅಲ್ಲಿ ಬಂದ್ಬಿಟ್ಟು ನಮಗೆ ರ್ಯಾಂಕ್ ಅಂತ. ಸೊ ರ್ಯಾಂಕ್ ಅಂತಂತಂದ್ರೆ ಅಂದ್ರೆ ನಮಗೆ 2-3 ಸರ್ತಿ ರ್ಯಾಂಕಿಂಗ್ ಸೇಮ್ ನಂಬರ್ಗೆ ಇದ್ರೆ ಅಂದ್ರೆ ಸೇಮ್ ಕ್ಯಾಂಡಿಡೇಟ್ಗೆ ಡಬಲ್ ರ್ಯಾಂಕಿಂಗ್ ಅಂದ್ರೆ ಇವಾಗ ಸೆಕೆಂಡ್ ರ್ಯಾಂಕ್ ತುಂಬಾ ಜನ ಇರ್ತಾರೆ. ಸೊ ಆ ರ್ಯಾಂಕ್ ನಮ್ಗೆ ಏನ್ ಮಾಡುತ್ತೆ ಅಂತಂದ್ರೆ ಆ ಸೆಕೆಂಡ್ ಥರ್ಡ್ ನಂಬರ್ಗೆ ನಮ್ಗೆ ಕೊಲ್ಯಾಪ್ಸ್ ಮಾಡಕ್ ಬಿಡಲ್ಲ. ಸೊ ಅಂದ್ರೆ ಇವಾಗ ಸೆಕೆಂಡ್ ನಂಬರ್ ಯಾವುದು ಮತ್ತೆ ಥರ್ಡ್ ನಂಬರ್ ಯಾವುದು ಅಂತ ಥರ್ಡ್ ನಂಬರ್ ಅಂತ ಇದ್ರೂ ಕೂಡ ಅವ್ನ್ ಸೆಕೆಂಡ್ ನಂಬರ್ ರ್ಯಾಂಕಿಂಗ್ ಅಲ್ಲಿ ಇದ್ರೆ ಸೊ ಆ ಥರ್ಡ್ ನಂಬರ್ ನ ನಮ್ಗೆ ಸ್ಕಿಪ್ ಮಾಡೋಗುತ್ತೆ. ಸೊ ಅದೇನು ಅಂತಂತಂದ್ರೆ ಕರೆಕ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಟೈ ಇದ್ರೆ ನಂಬರ್ ಸ್ಕಿಪ್ ಆಗುತ್ತೆ. ಸೊ ಈ ತರ ನಮ್ಗೆ ಎಕ್ಸಿಕ್ಯೂಟ್ ಮಾಡಿಕೊಡುತ್ತೆ. ಅಂದ್ರೆ ಇಲ್ಲಿ ನಮ್ಗೆ ರ್ಯಾಂಕ್ ಏನ್ ಮಾಡುತ್ತೆ, ರ್ಯಾಂಕ್ ನಂಬರ್ ನ ನಮ್ಗೆ ತೋರಿಸ್ಕೊಡುತ್ತೆ. ಸೊ ಇವರು ಎಷ್ಟನೇ ರ್ಯಾಂಕ್ ಅಲ್ಲಿ ಇದ್ದಾರೆ. ಸೊ ಇವಾಗ ನಮ್ಗೆ ಇಲ್ಲಿ ವಿಜಯ್, ಮೀನಾ, ಕಿರಣ್ ಅಂತ ಇದಾರಲ್ಲ. ಸೊ ಇವರು ಸ್ಯಾಲರಿ ತಗೊಳ್ಳೋದಲ್ಲಿ ಎಷ್ಟನೇ ರ್ಯಾಂಕ್ ದಲ್ಲಿ ಇದ್ದಾರೆ ಅಂತ ನೋಡ್ಬೇಕು ಅಂತಂದ್ರೆ ನಾವು ರ್ಯಾಂಕ್ ಅಂತ ಯೂಸ್ ಮಾಡ್ಕೊಂಡು ಓವರ್ ಬೈ ಸ್ಯಾಲರಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. ಸೊ ಈ ಕ್ವೈರಿನ ನಾವು ಎಕ್ಸಿಕ್ಯೂಟ್ ಮಾಡಿದ್ರೆ ಯಾರು ಎಷ್ಟನೇ ಸ್ಯಾಲರಿ ರ್ಯಾಂಕಿಂಗ್ ಅಲ್ಲಿ ಇದ್ದಾರೆ ಅಂತ ನಾವು ನೋಡ್ಬೋದು. ಸೊ ಇಲ್ಲಿ ನಾವು ನೋಡ್ಬೋದು ಮೀನಾ ಮತ್ತೆ ಕಿರಣ್ ಸೆಕೆಂಡ್ ರ್ಯಾಂಕಿಂಗ್ ಅಲ್ಲಿ ಇದ್ದಾರೆ. ಅದೇ ಇವಾಗ ಕಿರಣ್ ಥರ್ಡ್ ನಂಬರ್ ಅಲ್ಲಿ ಬರ್ಬೇಕು ಅಲ್ವಾ. ಸೊ ಅದು ಯಾಕೆ ಬರ್ಲಿಲ್ಲ ಅಂತಂದ್ರೆ ಇಬ್ರಿಗೂ ಸೇಮ್ ಸ್ಯಾಲರಿ ಇದೆ, ಅವರಿಗೆ ರ್ಯಾಂಕಿಂಗ್ ಸೆಕೆಂಡ್ ಅಂತಾನೆ ಕೊಡುತ್ತೆ. ಸೊ ಅದಾದ್ಮೇಲೆ ನಮ್ಗೆ ಮನೋಜ್ ಅಂತ ಇರೋರು ಫೋರ್ತ್ ಅಂತ ಬರ್ಬೇಕು ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಥರ್ಡ್ ರ್ಯಾಂಕಿಂಗ್ ನಮಗೆ ಮಿಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಬಂದ್ಬಿಟ್ಟು ರ್ಯಾಂಕ್ ನ ಸ್ಕಿಪ್ ಮಾಡುತ್ತೆ. ಸೊ ಇಲ್ಲಿ ನಂಬರ್ ಗಳು ಸ್ಕಿಪ್ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಇದು ಬಂದ್ಬಿಟ್ಟು ನಮಗೆ ರ್ಯಾಂಕ್ ಅಂತ. ಸೊ ಅದು ಸ್ಕಿಪ್ ಆಗಬಾರ್ದು ಅಂತಂದ್ರೆ ನಾವು ಡೆನ್ಸ್ ರ್ಯಾಂಕ್ ಅಂತ ಯೂಸ್ ಮಾಡ್ಕೋತೀವಿ. ಸೊ ಅದರಲ್ಲಿ ಡೆನ್ಸ್ ರ್ಯಾಂಕ್ ಅಂತಂದ್ರೆ ಏನು, ಸೊ ಅದು ಯಾವ ತರ ಇರುತ್ತೆ ಅಂತ ಹೇಳ್ಬೇಕು ಅಂತಂದ್ರೆ ಡೆನ್ಸ್ ರ್ಯಾಂಕ್ ಅಲ್ಲಿ ನಮಗೆ ಟ್ರೈ ಇದ್ರೂ ಕೂಡ ಸ್ಕಿಪ್ ಆಗಲ್ಲ. ಅಂದ್ರೆ ಇವಾಗ ಡೆನ್ಸ್ ರ್ಯಾಂಕ್ ನಮಗೆ ರ್ಯಾಂಕ್ ಅಲ್ಲಿ ಟೈ ಬಂದ್ರೆ ನೆಕ್ಸ್ಟ್ ನಂಬರ್ ಸ್ಕಿಪ್ ಮಾಡುತ್ತೆ. ಸೊ ಅದ್ರ ಡೆನ್ಸ್ ರ್ಯಾಂಕು ಸ್ಕಿಪ್ ಮಾಡಲ್ಲ. ರನ್ನಿಂಗ್ ಟೋಟಲ್ ಏನಿರುತ್ತೆ ಅದು ಕಮ್ಯುನಿಟಿ ಸಮ್ ಅಂತ ತೋರಿಸುತ್ತೆ. ಫಿನಾನ್ಷಿಯಲ್ ಸಿಸ್ಟಮ್ ಅಲ್ಲಿ ಇದು ತುಂಬಾ ಯೂಸ್ ಆಗುತ್ತೆ. ಸೊ ಇಲ್ಲಿ ನಾನು ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ ಡಿಪಾರ್ಟ್ಮೆಂಟ್ ಮತ್ತೆ ಸ್ಯಾಲರಿ ನೇಮ್ ಅಂತ 3 ಕಾಲಮ್ ತಗೊಂಡಿದ್ದೀನಿ. ಸೊ ಆ ಕಾಲಮ್ ಮೇಲೆ ನಾನು ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಡೆನ್ಸ್ ರ್ಯಾಂಕ್ ಅಂತ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ರ್ಯಾಂಕ್ ಅಲ್ಲಿ ನಮಗೆ ಔಟ್ಪುಟ್ ನೋಡ್ಬೇಕು ಅಂದ್ರೆ 2 ಅಂತ ಡಬಲ್ ಬಂದಿದೆ ಅಲ್ವಾ. ಸೊ ಇಲ್ಲಿ ನಮಗೆ ರ್ಯಾಂಕಿಂಗ್ ಏನ್ ಕೊಡುತ್ತೆ ಅಂತಂದ್ರೆ ಸೊ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ರ್ಯಾಂಕ್ ಕೊಡುತ್ತೆ. ಸೊ ಇಲ್ಲಿ 2 ಆದ್ಮೇಲೆ 4 ಬಂದಿತ್ತು. ಸೊ ಇಲ್ಲಿ 2 2 ಆದ್ಮೇಲೆ ನಮಗೆ 3 4 ಅಂತ ಬರುತ್ತೆ. ಸೊ ಈ ತರ ಡೆನ್ಸ್ ರ್ಯಾಂಕ್ ನಮಗೆ ಯೂಸ್ಫುಲ್ ಆಗುತ್ತೆ. ಸೊ ಯಾರು ಎಷ್ಟನೇ ರ್ಯಾಂಕ್ ಅಲ್ಲಿ ಇದ್ದಾರೆ ಅಂತ ಕರೆಕ್ಟ್ ಆಗಿ ಇವ್ಯಾಲ್ಯೂಯೇಟ್ ಮಾಡಕ್ಕೆ. ಸೊ ನೆಕ್ಸ್ಟ್ ಅಲ್ಲಿ ಬಂದ್ಬಿಟ್ಟು ನಮಗೆ ಲೀಡ್ ಮತ್ತೆ ಲ್ಯಾಗ್ ಅಂತ ಇರುತ್ತೆ. ಸೊ ಲೀಡ್ ಅಂತಂದ್ರೆ ಈ ಎರಡು ಕಾನ್ಸೆಪ್ಟ್ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಲೀಡ್ ಅಂದ್ರೆ ಏನು ಅಂತಂದ್ರೆ ಸೊ ಲೀಡ್ ಅಲ್ಲಿ ನಮಗೆ ನೆಕ್ಸ್ಟ್ ರೋ ವ್ಯಾಲ್ಯೂ ಕೊಡುತ್ತೆ. ಸೊ ನೆಕ್ಸ್ಟ್ ರೋ ವ್ಯಾಲ್ಯೂ ಯಾವ ತರ ಕೊಡುತ್ತೆ ಅಂತಂದ್ರೆ ಫಸ್ಟ್ ಫಸ್ಟ್ ನಾವು ಯಾವ ರೋ ಅಲ್ಲಿ ಇರ್ತೀವೋ ಮತ್ತೆ ನೆಕ್ಸ್ಟ್ ರೋ ಯಾವ್ದಿರುತ್ತೋ ಆ ಎರಡರ ಮಧ್ಯದಲ್ಲಿ ನಮಗೆ ಡಿಫ್ರೆನ್ಸ್ ತಗೋಬೇಕು ಅಂತ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. ಇಲ್ಲಿ ಒಂದು ಎಕ್ಸಾಂಪಲ್ ಮೂಲಕ ನೋಡ್ಬೇಕು ಅಂತಂದ್ರೆ ಸೊ ಲೀಡ್ ಅಲ್ಲಿ ನೆಕ್ಸ್ಟ್ ಮತ್ತೆ ಫಸ್ಟ್ ಅಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅಂತ ನೋಡಕ್ಕೆ ನಾನು ಯೂಸ್ ಮಾಡ್ತಾ ಇರೋದು. ಸೊ ಇದು ಬಂದ್ಬಿಟ್ಟು ಲೀಡ್ ನಮಗೆ ನೆಕ್ಸ್ಟ್ ರೋಗೆ ಶೋ ಮಾಡಿಕೊಡುತ್ತೆ. ಸೊ ಇಲ್ಲಿ ನಾನು ಡಿಫ್ರೆನ್ಸ್ ಅಂತ ತಗೋತಾ ಇದ್ದೀನಿ ಅಲ್ವಾ, ಸ್ಯಾಲರಿ ಡಿಫ್ರೆನ್ಸ್. ಸೊ ಇಲ್ಲಿ ಬಂದ್ಬಿಟ್ಟು ನನಗೆ ಪ್ರಿಯಾ ಮತ್ತೆ ಅಂಜಲಿ ಮಧ್ಯದಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ತೋರಿಸುತ್ತೆ. ಸೊ ಅದೇ ನಮ್ಗೆ ಇಲ್ಲಿ ಪ್ರಿಯಾ ಮತ್ತೆ ಅದ್ರ ಮೇಲೆ ಯಾವ್ದು ಇದೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದ್ಬಿಟ್ಟು ನಮ್ಗೆ ನಲ್ ಅಂತ ತೋರಿಸ್ತಾ ಇದೆ. ಸೊ ಈ ತರ ನಮ್ಗೆ ಕ್ಯಾಲ್ಕುಲೇಟ್ ಮಾಡಕ್ಕೆ ನಾವು ಲ್ಯಾಗ್ ಅಂತ ಯೂಸ್ ಮಾಡ್ತೀವಿ. ಸೊ ನಮ್ಗಿಂತ ನೆಕ್ಸ್ಟ್ ರೋಗೆ ಕ್ಯಾಲ್ಕುಲೇಟ್ ಮಾಡಕ್ಕೆ. ಅದೇ ಬಂದ್ಬಿಟ್ಟು ನಾವು ಪ್ರೀವಿಯಸ್ ರೋಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಲ್ಯಾಗ್ ಅಂತ ಯೂಸ್ ಮಾಡ್ತೀವಿ. ಸೊ ಅದು ಲ್ಯಾಗ್ ಅಂತ ಯೂಸ್ ಮಾಡಿದ್ರೆ ನಾವು ಏನಾಗುತ್ತೆ ಅಂತಂದ್ರೆ ಸೊ ಇವಾಗ ನಮ್ಗೆ ಇಲ್ಲಿ ಫಸ್ಟ್ ರೋ ಅಲ್ಲಿ ಪ್ರಿಯಾ ನಲ್ ಅಂತ ಬರ್ತಾ ಇದೆ ಅಲ್ವಾ. ಸೊ ಅದು ಬಂದ್ಬಿಟ್ಟು ಫಸ್ಟ್ ರೋ ಮತ್ತೆ ನೆಕ್ಸ್ಟ್ ರೋಗೆ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ನೆಕ್ಸ್ಟ್ ರೋ ಫಸ್ಟ್ ರೋ ಅಂತಂದ್ರೆ ಸೊ ಇಲ್ಲಿ ಪ್ರೀವಿಯಸ್ ರೋ ಜೊತೆ ಇವಾಗ ಸೆಕೆಂಡ್ ರೋ ಏನಿದೆ ಅಲ್ವಾ. ಸೊ ಅದು ಹೋಗ್ಬಿಟ್ಟು ನಮ್ಗೆ ಸೆಕೆಂಡ್ ರೋ ತೋರಿಸುತ್ತೆ. ಇಲ್ಲಿಯೂ ಕೂಡ ನಮ್ಗೆ ನಲ್ ಅಂತ ಬರ್ತಾ ಇದೆ ಅಲ್ವಾ. ಸೊ ಇದು ಬಂದ್ಬಿಟ್ಟು ನಮ್ಗೆ ಇವರಿಬ್ಬರ ಮಧ್ಯದಲ್ಲಿ ಎಷ್ಟು ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಕ್ಕೆ ತೋರಿಸ್ತಾ ಇರೋದು. ಸೊ ಅದೇ ನಮ್ಗೆ ಲ್ಯಾಗ್ ಅಲ್ಲಿ ಏನಾಗ್ತಾ ಇತ್ತು,
ಸೊ ಇದು ಬಂದ್ಬಿಟ್ಟು ಲ್ಯಾಗ್ ಅಲ್ಲಿ ತೋರಿಸ್ತಾ ಇದೆ. ಸೊ ಇಲ್ಲಿ ಲೀಡ್ ಅಲ್ಲೂ ಕೂಡ ನಮಗೆ ಅದೇ ತರ ತೋರಿಸ್ತಾ ಇತ್ತು, ಪ್ರೀವಿಯಸ್ ರೋ ಮತ್ತೆ ನೆಕ್ಸ್ಟ್ ರೋ ಅಂತ. ಸೊ ನೆಕ್ಸ್ಟ್ ಅಲ್ಲಿ ನಾನು ನಿಮ್ಗೆ ಇಲ್ಲಿ ಎಕ್ಸಾಂಪಲ್ಸ್ ಅಲ್ಲಿ ನೋಡ್ಬೇಕು ಅಂತಂದ್ರೆ 3 ಕ್ವಶನ್ಸ್ ಕೊಟ್ಟಿದ್ದೀನಿ. ಟಾಪ್ 3 ಸ್ಯಾಲರೀಸ್ ಪರ್ ಡಿಪಾರ್ಟ್ಮೆಂಟ್ ಅಂತ, ಮತ್ತೆ ಡೂಪ್ಲಿಕೇಟ್ ಟ್ರಾನ್ಸಾಕ್ಷನ್ ಡಿಟೆಕ್ಟ್ ಮಾಡೋದು, ಗ್ರೋತ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದು. ಈ 3 ಎಕ್ಸಾಂಪಲ್ಸ್ ನೀವು ಟ್ರೈ ಮಾಡಿ. ಬರಲಿಲ್ಲ ಅಂತಂದ್ರೆ ನಾನು ನಾಳೆ ಸೆಷನ್ ಅಲ್ಲಿ ಈ 3 ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ನೆಕ್ಸ್ಟ್ ಅಲ್ಲಿ ಬರೋದು ನಮಗೆ ವಿಂಡೋ ಫಂಕ್ಷನ್ಸ್ ಎಲ್ಲಿ ಯೂಸ್ ಆಗುತ್ತೆ ಅಂತ. ಸೊ ವಿಂಡೋ ಫಂಕ್ಷನ್ಸ್ ಬಂದ್ಬಿಟ್ಟು ನಮಗೆ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಯೂಸ್ ಆಗುತ್ತೆ, ಅನಾಲಿಟಿಕ್ ಡ್ಯಾಶ್ಬೋರ್ಡ್ ಅಲ್ಲಿ ಯೂಸ್ ಆಗುತ್ತೆ, ರಿಪೋರ್ಟಿಂಗ್ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ, ಮತ್ತೆ ಫ್ರಾಡ್ ಡಿಟೆಕ್ಷನ್ ಅಲ್ಲಿ ಯೂಸ್ ಆಗುತ್ತೆ. ಸೊ ಇಲ್ಲಿ ನಮಗೆ ಕೊನೆಯದಾಗಿ ಯಾವುದು ಫಂಕ್ಷನ್ ಇದೆ ಅಂತಂದ್ರೆ ಎಂಟೈಲ್ ಫಂಕ್ಷನ್ ಅಂತ ಇದೆ. ಸೊ ಇದು ಎಂಟೈಲ್ ಫಂಕ್ಷನ್ ಅಂದ್ರೆ ಏನು? ಸೊ ಇಲ್ಲಿ ಎಂಟೈಲ್ ಫಂಕ್ಷನ್ ಅಂತ ಇದೆ. ಸೊ ಎಂಟೈಲ್ ಫಂಕ್ಷನ್ ಅಂತಂದ್ರೆ ರೋ ನ ಡಿವೈಡ್ ಮಾಡುತ್ತೆ ಈಕ್ವಲ್ ಗ್ರೂಪ್ಸ್ಗೆ, ಅಂದ್ರೆ ಈಕ್ವಲ್ ಆಗಿರೋ ಗ್ರೂಪ್ಸ್ಗೆ ರೋ ನ ಡಿವೈಡ್ ಮಾಡ್ಕೊಡೋದಕ್ಕೆ ನಾವು ಎಂಟೈಲ್ ಫಂಕ್ಷನ್ ಅಂತ ಯೂಸ್ ಮಾಡ್ಕೋತೀವಿ. ಸೊ ಇಲ್ಲಿ ಬಂದ್ಬಿಟ್ಟು ನಮಗೆ ರಿಯಲ್ ಬಿಸ್ನೆಸ್ ಅಲ್ಲಿ ಯೂಸ್ ಆಗುತ್ತೆ ಇದು ಬಂದ್ಬಿಟ್ಟು. ಸೊ ರಿಯಲ್ ಬಿಸ್ನೆಸ್ ಅಂದ್ರೆ ಯಾವ ತರ? ಸೊ ಒಂದು ಎಕ್ಸಾಂಪಲ್ ಮೂಲಕ ನೋಡ್ಬೇಕು ಅಂತಂದ್ರೆ, ಸೊ ಇಲ್ಲಿ 4 ಎಂಪ್ಲಾಯೀಸ್ ಸ್ಯಾಲರಿನ ನಾನು ಡಿವೈಡ್ ಮಾಡೋದು ಯಾವ ತರ ಅಂತ ನೋಡ್ಬೇಕು. ಸೊ ಅದಕ್ಕೆ ನಾನು ಇಲ್ಲೊಂದು ಎಕ್ಸಾಂಪಲ್ ತಗೋತೀನಿ ಇದಕ್ಕೆ. ಸೊ ಇಲ್ಲಿ ಬಂದ್ಬಿಟ್ಟು ಎಂಪ್ಲಾಯೀಸ್ಗೆ 4 ಸ್ಯಾಲರಿ ಬಂದ್ಬಿಟ್ಟು ನಮಗೆ ಡಿವೈಡ್ ಮಾಡೋದು ಯಾವ ತರ ಡಿವೈಡ್ ಮಾಡ್ಬೋದು ಅಂತ ನೋಡ್ಬೇಕು ಅಂತಂದ್ರೆ, ಸೊ ಇಲ್ಲಿ ಸೇಮ್ ಆಗಿ ನಾವು ಯಾವ ತರ ಯೂಸ್ ಮಾಡ್ಕೋತಾ ಇದ್ವು ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ, ಮುಂಚೆ ಕೂಡ ನಾವು ಅದೇ ತರ ಯೂಸ್ ಮಾಡ್ಕೋತಾ ಇದ್ದಿಲ್ವಾ? ಸೊ ಇದಕ್ಕೆ ಸಿಂಟ್ಯಾಕ್ಸ್ ಬಂದ್ಬಿಟ್ಟು ಎಂಟೈಲ್ ಫಾರ್ ಓವರ್ ಆರ್ಡರ್ ಬೈ ಸ್ಯಾಲರಿ ಇನ್ ಡಿಸೆಂಡಿಂಗ್ ಆರ್ಡರ್ ಅಂತ ತಗೋತೀವಿ. ಸೊ ಇದು ಬಂದ್ಬಿಟ್ಟು ನಮ್ಗೆ ಯಾವ ತರ ಎಕ್ಸಿಕ್ಯೂಟ್ ಮಾಡ್ಕೊಡುತ್ತೆ ಅಂತಂದ್ರೆ, ಸೊ ಇಲ್ಲಿ ಇದೇನು ಎಂಟೈಲ್ ಅಂತ ಸಿಂಟ್ಯಾಕ್ಸ್ ಇದೆಯೋ, ಸೊ ಇದನ್ನ ಬಂದ್ಬಿಟ್ಟು ನಾನು ಇಲ್ಲಿ ಲ್ಯಾಗ್ ಅಂತ ಇದೆಯಲ್ವಾ, ಸೊ ಇಲ್ಲಿ ನಾನು ಇದನ್ನ ತಂದ್ಬಿಟ್ಟು ಪೇಸ್ಟ್ ಮಾಡ್ಕೊಂಡು, ಸೊ ಇಲ್ಲಿ ನಮ್ಗೆ ಏನ್ ಎಕ್ಸಿಕ್ಯೂಟ್ ಆಗ್ಬಿಟ್ಟು ಯಾವ ತರ ತೋರಿಸುತ್ತೆ ಅಂತಂದ್ರೆ, ಸೊ ಇಲ್ಲಿ ಬಂದ್ಬಿಟ್ಟು ನಮ್ಗೆ ಯಾವ ತರ ತೋರಿಸ್ತಾ ಇದೆ ನೋಡಿ ಸರ್. ಎಂಟೈಲ್ ಅಂತಂದ್ರೆ ನೇಹಾಗೆ 1 ಅಂತ ಕೊಡ್ತಾ ಇದೆ. ಸೊ ಅದೇ ಅಮಿತ್ಗೂ ಕೂಡ 1 ಅಂತ ಕೊಡ್ತಾ ಇದೆ. ಸೊ ಇದು ಬಂದ್ಬಿಟ್ಟು ನಮ್ಗೆ ಗ್ರೂಪ್ ಮಾಡುತ್ತೆ. ಸೊ ಅದೇ ಗ್ರೂಪ್ಗೆ ನಾವು 4 ಗ್ರೂಪ್ ಮಾಡ್ಕೊಡು ಅಂತ ಹೇಳ್ತಾ ಇರೋದು. ಸೊ ಅದು 4 ಗ್ರೂಪ್ ಅಲ್ಲಿ ನಮ್ಗೆ ತೋರಿಸ್ತಾ ಇದೆ ಯಾವ ತರ ಸ್ಯಾಲರಿ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ತೋರಿಸ್ತಾ ಇದೆ ಅಂತ ನೋಡ್ಬೋದು. ಸೊ ಇದು ಬಂದ್ಬಿಟ್ಟು ನಮ್ಗೆ ಇಂಪಾರ್ಟೆಂಟ್ ಆಗಿ ಸೇಲ್ಸ್ ಅಲ್ಲಿ ಯೂಸ್ ಆಗುತ್ತೆ. ಸೊ ಪರ್ಫಾರ್ಮೆನ್ಸ್ ಟಾಪಿಕ್ಸ್ ಅಲ್ಲಿ ಸೀನಿಯರ್ ಲೆವೆಲ್ಗೆ ಪಾರ್ಟಿಷನ್ ಬೈ ಕಾಲಮ್ ಇಂಡೆಕ್ಸ್ ಮಾಡಿ, ಮತ್ತೆ ಆರ್ಡರ್ ಬೈ ಅಲ್ಲಿ ಕಾಲಮ್ಸ್ ಇಂಡೆಕ್ಸ್ ಮಾಡಿ, ಲಾರ್ಜ್ ಡೇಟಾ ಸೆಟ್ ಇದ್ರೆ ಶಾರ್ಟಿಂಗ್ ಕಾಸ್ಟ್ ಹೈ ಇರುತ್ತೆ, ಫಿಲ್ಟರ್ ಫಸ್ಟ್ ಮತ್ತೆ ವಿಂಡೋ ಲೆಟರ್ ಅದಾದ್ಮೇಲೆ ಮತ್ತೆ ಅನ್ನೆಸೆಸರಿ ಪಾರ್ಟಿಷನ್ಸ್ ಅವಾಯ್ಡ್ ಮಾಡಿ. ಸೊ ಕಾಮನ್ ಮಿಸ್ಟೇಕ್ ನಾವು ಏನ್ ಮಾಡೋದು ಅಂತಂದ್ರೆ ಆರ್ಡರ್ ಬೈ ಯೂಸ್ ಮಾಡದೆ ರ್ಯಾಂಕಿಂಗ್ ತಗೋತೀವಿ. ಸೊ ನೆಕ್ಸ್ಟ್ ಅಲ್ಲಿ ಬಂದ್ಬಿಟ್ಟು ಇನ್ನೊಂದೇನ್ ಮಿಸ್ಟೇಕ್ ಮಾಡ್ತೀವಿ ಅಂತಂದ್ರೆ ವಿಂಡೋ ಫಂಕ್ಷನ್ ಡೈರೆಕ್ಟ್ ಆಗಿ ವೇರ್ ಕ್ಲಾಸ್ ಅಲ್ಲಿ ಯೂಸ್ ಮಾಡೋದು. ಸೊ ನೆಕ್ಸ್ಟ್ ಅಲ್ಲಿ ಗ್ರೂಪ್ ಬೈ ಮತ್ತು ಪಾರ್ಟಿಷನ್ ಕನ್ಫ್ಯೂಸ್ ಮಾಡೋದು, ಅದಾದ್ಮೇಲೆ ಮತ್ತೆ ಫ್ರೇಮ್ ಕ್ಲಾಸ್ ಅರ್ಥ ಆಗದೆ ಯೂಸ್ ಮಾಡೋದು. ಸೊ ಈ ತರ ನಾವು ಮಾಡ್ತೀವಿ. ಸೊ ನಾನು ಕೊಟ್ಟಿರೋ 3 ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡಿ ನೋಡಿ. ಸೊ ಏನಾದರೂ ನಿಮಗೆ ಕನ್ಫ್ಯೂಷನ್ ಇದ್ರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ 3 ಎಕ್ಸಾಂಪಲ್ ಜೊತೆಗೆ ನೆಕ್ಸ್ಟ್ ಮುಂದಿನ ಟಾಪಿಕ್ಸ್ ಹೋಗೋಣ. ಸೊ ಇದು ತುಂಬಾ ಕಾಮನ್ ಅಂತ ರಿಯಲ್ ಇಂಟರ್ವ್ಯೂ ಕ್ವಶನ್. ಏನು ಅಂತಂದ್ರೆ, ವಿಂಡೋ ಫಂಕ್ಷನ್ allow calculations across a set of related rows where retain original rows they are used for ranking. ಇದು ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ಲೆವೆಲ್ ಎಕ್ಸ್ಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಸೊ ವಿಂಡೋ ಫಂಕ್ಷನ್ಸ್ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂತ ಕಾಮನ್ ಆಗಿ ಕೇಳಿದ್ರೆ ಈ ತರ ನಾವು ಹೇಳ್ಬೋದು. ಸೊ ಅದು ಕೂಡ ನಾನು ಇಲ್ಲಿ ಪೇಸ್ಟ್ ಮಾಡಿರ್ತೀನಿ. ಸೊ ನಿಮ್ಗೆ ಬೇಕು ಅಂದ್ರೆ ನೋಟ್ ಮಾಡ್ಕೋಬಹುದು.
ಸೊ ಇದು ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ಲೆವೆಲ್ಗೆ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಸೊ ವಿಂಡೋ ಫಂಕ್ಷನ್ ಅಲ್ಲಿ ಮಾಸ್ಟರ್ ಮಾಡಿದ್ರೆ ನೀವು ಬೇಸಿಕ್ SQL ಲೆವೆಲ್ ಇಂದ ಅನಾಲಿಟಿಕ್ ಇಂಜಿನಿಯರ್ ಲೆವೆಲ್ ವರೆಗೂ ಹೋಗ್ತೀರಾ. ವಿಡಿಯೋ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಡ್ವಾನ್ಸ್ ಕಾನ್ಸೆಪ್ಟ್ಗೆ ಬೇಕು ಅಂತಂದ್ರೆ ನಿಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ವಿಡಿಯೋನ ಕ್ರಿಯೇಟ್ ಮಾಡ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.